ಇನ್ನೊಂದು ಸ್ಟೋರಿ ಕಡೆ ನಾವು ಇದೀಗ ಹೋಗೋಣ. ಇನ್ನೊಂದು ಅನೈತಿಕ ಸಂಬಂಧ ವಿಚಾರಕ್ಕೆ ಗಲಾಟೆ ಸಂಬಂಧವಾಗಿ ಕೊಲೆಯಲ್ಲಿ ಅಂತ್ಯವಾಗಿರೋದು ಉತ್ತರ ಕನ್ನಡದ ಸಿದ್ದಾಪುರದ ಅವರಗುಪ್ಪ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಖ್ಯಾತ ಜ್ಯೋತಿಷಿ ಕಮಲಾಕರ ಭಟ್ಗೆ ಅನೈತಿಕ ಸಂಬಂಧ ಇತ್ತಾ ಗೊತ್ತಿಲ್ಲ. ತಾಯಿ ಸುಚಿತ್ರಾಳ ಅಕ್ರಮ ಸಂಬಂಧಕ್ಕೆ ಮಗಳು ಬೇಸತ್ತಿದ್ದಳಂತೆ. ತಾಯಿ ವಿಚಾರವನ್ನು ತಂದೆ ಮಹೇಶ್ಗೆ ತಿಳಿಸಿದ್ದು ಮಗಳು. ತಾಯಿ ಈ ಥರ ಮಾಡ್ತಿದ್ದಾರೆ ಅಂಥೇಳಿ ಮಗಳು ಅವರಿಗೆ ಹೇಳಿಬಿಟ್ಲು ಅಂತ ತಂದೆ ಮಹೇಶ್ಗೆ ಹೇಳಿಬಿಟ್ಲು. ಈ ಥರದ ನಡೀತಾ ಇದೆ ಅಂಥೇಳಿ ಮಗಳ ಜೊತೆಗೆ ಠಾಣೆಗೆ ತೆರಳಿ ದೂರು ಕೊಟ್ಟಿದ್ರ ಸುಚಿತ್ರಾ ಅವರ ಪತಿ. ಸುಚಿತ್ರಾ ಅವರ ಪತಿ ಇದೇ ವಿಚಾರವನ್ನು ಮನಗಂಡು ಇಲ್ಲ ಕಂಪ್ಲೇಂಟ್ ಮಾಡೋಣ ಬನ್ನಿ ಅಂಥೇಳಿ ದೂರು ಕೊಟ್ಟಿದ್ರ. ಮಹೇಶ್ ಜಟ್ಯಾ ನಾಯಕ್ ಸುಚಿತ್ರಾ 20 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದವರು. ಮಹೇಶ್ ಅವರು ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದರು. ಪತ್ನಿ ಸುಚಿತ್ರಾ ಕಮಲಾಕರ ಭಟ್ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ರು ಅಂತ ಒಂದು ಆರೋಪ ಕೇಳಿ ಬಂತಿಲ್ಲಿ. ಇನ್ನಿಬ್ಬರು ಮಕ್ಕಳೊಂದಿಗೆ ಸ್ವಾಮೀಜಿ ಜೊತೆಗೆ ಅವರು ವಾಸವಾಗಿದ್ದರು ಅಂತ ಹೇಳಲಾಗ್ತಾ ಇದೆ. ಆರೋಪ ಬಂದಿರೋದು ಇದು. ಕಳೆದ 6 ತಿಂಗಳಿಂದ ಮಹೇಶ್ ಅವರು ಪತ್ನಿಯಿಂದ ದೂರವಾಗಿದ್ದರು. 2 ತಿಂಗಳಿಂದ ಅಣ್ಣ ವಸಂತ ನಾಯಕ್ ಅವರ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದರು. ಈ ಥರ ಒಂದು ಸಂಬಂಧದ ಬಗ್ಗೆ ತಂದೆ ಮಹೇಶ್ಗೆ ಪುತ್ರಿ ಮಾಹಿತಿ ಕೊಟ್ಟಿದ್ದರು. ಈ ವಿಚಾರ ತಿಳಿದು ಪುತ್ರಿಗೆ ತಾಯಿ ಸುಚಿತ್ರಾ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರಂತೆ. ತಾಯಿ ಸುಚಿತ್ರಾ ಅವಳ ಕಿರುಕುಳ ತಾಳಲಾರದೆ ಪುತ್ರಿ ಕೂಡ ಬೇಸತ್ತಿದ್ದಳು. ಒಂದು ಕಡೆ ತನ್ನನ್ನು ರಕ್ಷಣೆ ಮಾಡುವಂತೆ ದೊಡ್ಡಪ್ಪ ವಸಂತ ನಾಯಕಗೆ ಮೆಸೇಜ್ ಮಾಡಿದ್ದಳು. ಅಮ್ಮ ಟಾರ್ಚರ್ ಕೊಡ್ತಾ ಇದ್ದಾಳೆ, ದಯವಿಟ್ಟು ರಕ್ಷಿಸಿ ಅಂತ ಮೆಸೇಜ್ ಮಾಡಿದ್ದಳು. ಇದರಿಂದ ತಮ್ಮನ ಮಗಳನ್ನು ವಸಂತ ನಾಯಕ್ ತಮ್ಮ ಮನೆ ಕರ್ಕೊಂಡು ಬಂದಿದ್ದರು. ಆದರೆ ಕಳೆದ ಭಾನುವಾರ ರಾತ್ರಿ ಮನೆಯವರೆಲ್ಲರೂ ಊಟಕ್ಕೆ ಅಂತ ಕುಳಿತುಕೊಂಡಿದ್ದರು. ಆಗ ಸುಚಿತ್ರಾ, ಆಕೆಯ ತಂದೆ ಲೋಕನಾಥ್, ಪ್ರಿಯಕರ ಕಮಲಾಕರ ಸ್ವಾಮಿ ಇತರೆ 4 ಏಕಾಏಕಿ ಕಾರಲ್ಲಿ ಬಂದು ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಸುಚಿತ್ರಾ ತನ್ನ ಪುತ್ರಿಯನ್ನು ಬಲವಂತವಾಗಿ ಎಳ್ಕೊಂಡು ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಆಗ ದೊಡ್ಡಪ್ಪ ವಸಂತ ನಾಯಕ್, ತಂದೆ ಮಹೇಶ್, ನೆನಮನೆಯ ಕುಮಾರ್ ಧಾವಿಸ್ತಾರೆ. ಆರೋಪಿಗಳು ವಸಂತ ನಾಯಕ್ ಎದೆ ಕೈಗೆ ಮನಬಂದಂತೆ ಚಾಕುವಿನಿಂದ ಇರಿದಿದ್ದಾರೆ. ಅಡ್ಡ ಬಂದ ಮಹೇಶ್ ಮತ್ತು ಕುಮಾರ್ ಅವರ ಎದೆಗೂ ಇರಿಯಲಾಗಿದೆ. ವಸಂತ್ ಅವರನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಅವರು ಪ್ರಾಣ ಹೋಗಿದೆ. ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಅವ್ರ ತಂದೆ ಜೊತೆ ಜಗಳ ಆಡೋಕ್ಕೋಸ್ಕರ ಅವ್ರ ತಾಯಿಯವರು ಬಂದಿದ್ದಾರೆ. ಇವ್ರನ್ನೆಲ್ಲರನ್ನು ಕರ್ಕೊಂಡು ಆ ಜಗಳ ಟೈಮಲ್ಲಿ ಇವರು ಚಾಕು ತಗೊಂಡು ಬಂದು ಅದರಲ್ಲಿ ಇದು ಮಾಡಿದ್ದಾರೆ, ಅವ್ರಿಗೆ ಇಂಜುರಿ ಮಾಡಿ ಕೊಲೆ ಮಾಡಿದ್ದಾರೆ. ಅದು ವೆಪನ್ ಇಟ್ಕೊಂಡು ಬಂದಿದ್ದಾರೆ. ಸೊ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಪ್ರಾಥಮಿಕವಾಗಿ ಗೊತ್ತಾಗಿರೋದು ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾರೆ. ಕಾರಲ್ಲಿ ಉದ್ದೇಶವಾಗಿ ನಾಟ್ ರಿಲೇಟೆಡ್ ಪರ್ಸನ್ಸ್ ಕೂಡ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೇವೆ. ಎಕ್ಸಾಕ್ಟ್ಲಿ ಇವ್ರಿಗೂ ಏನ್ ಸಂಬಂಧ ಇತ್ತು ಅಂತ ಕೂಡ 4 ಜನಕ್ಕೆ ಏನ್ ಸಂಬಂಧ, ಅವ್ರು ಹೆಂಗ್ ಬಂದ್ರು, ಮತ್ತೆ ಅವ್ರು ಯಾಕೆ ಜಾಯ್ನ್ ಆದ್ರು, ಏನ್ ಉದ್ದೇಶ ಇದೆ ಇವ್ರ ಜೊತೆ ಬರೋದಕ್ಕೆ, ಇವ್ರ ಸಮಸ್ಯೆಗೆ ಬೇರೆ ಏನಾದ್ರು ಇದೆ